ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಮ್ಮ ಬದುಕಿನ ಚಾಲಕರು ನಾವೇ ಆಗಿರಬೇಕು. ನಮ್ಮ ಬದುಕು ನಶ್ವರ ಇದ್ದ ಹಾಗೆ, ಅಂದರೆ ನೀರಿನ ಮೇಲೆ ಗುಳ್ಳೆ ಇರುವ ಥರ. ಯಾವಾಗ ಬೇಕಾದರೂ ನಮ್ಮ ಬದುಕು ಅಂತ್ಯಗೊಳ್ಳಬಹುದು. ಆದರೆ ನಾವು ಯಾವುದನ್ನು ಲೆಕ್ಕಿಸದೆ ದ್ವೇಷ, ಅಸೂಯೆ, ಕಾಮ, ಕ್ರೋಧ ಇವುಗಳನ್ನೇ ಜೀವನದ ಅಂಗಗಳು ಅಂತ ತಿಳಿದುಕೊಂಡು ಇದೇ ಬದುಕು ಎಂದು ನಿರ್ಧಾರ ಮಾಡಿದ್ದೇವೆ. ಆದರೆ ಇದು ಖಂಡಿತ ನಮಗೆ ಒಳಿತನ ತರುವುದಿಲ್ಲ. ನಮ್ಮ ಬದುಕಿನ ಚಾಲಕರು ನಾವು ಆಗಿರಬೇಕು. ಜೀವನ ಅನ್ನೋದು ಒಂದು ಬಸ್ ಇದ್ದಂಗೆ. ಆ ಬಸ್ಸಲ್ಲಿ ಹತ್ತಿದರೆ ನಾವೇ ಟಿಕೆಟ್ ಖರೀದಿ ಮಾಡಬೇಕು, ನಾವೇ ಬಸ್ಸನ್ನು ಕೂಡ ಚಲಾಯಿಸಬೇಕು. ನಿಲ್ದಾಣ ಬಂದಾಗ ನಮ್ಮ ಬಸ್ಸಿನಿಂದ ನಾವೇ ಕೆಳಗೆ ಇಳಿಯಬೇಕು. ಅಂದರೆ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವವರು ನಾವೇ ಆಗಿರ್ತೇವೆ. ನಮ್ಮ ಬದುಕಲ್ಲಿ ಮಾರ್ಗದರ್ಶನ ನೀಡುವವರು ತುಂಬ ಜನ ಬರ್ತಾರೆ, ಆದರೆ ನಮ್ಮ ಕಷ್ಟಗಳಲ್ಲಿ ಪಾಲುದಾರರಾಗಲು ಯಾರೂ ಬರುವುದಿಲ್ಲ. ನಮ್ಮ ಕಷ್ಟಗಳನ್ನು ನಾವೇ ಪರಿಹರಿಸಬೇಕು. ಜೀವನದಲ್ಲಿ ನಾವು ಏನೇ ಮಾಡಿದರೂ ಇನ್ನೊಬ್ಬರಿಗೆ ನೋವುಂಟು ಮಾಡಬಾರದು. ಬೇರೆಯವರ ಬದುಕಲ್ಲಿ ನಾವು ಮುಳ್ಳುಗಳಾಗಿರಬಾರದು, ಅವರ ಬದುಕಲ್ಲಿ ಹೂವುಗಳಾಗಿರಬೇಕು. ಯಾವುದೇ ಕೆಲಸದಲ್ಲಿ ನಿರತರಾಗಿದ್ದರೂ ಕೂಡ ನಮ್ಮನ್ನು ಗೌರವಿಸುವ ವ್ಯಕ್ತಿಗಳಿಗೆ ಸ್ಪಂದಿಸಬೇಕು. ಇಲ್ಲವಾದರೆ ಬೇರೆಯವರ ಹೃದಯಗಳಲ್ಲಿ ಜಾಗ ಪಡೆಯುವುದು ಬಹಳ ಕಷ್ಟವಾಗುತ್ತದೆ. ಸಮಯ ಗಾಯವನ್ನು ವಾಸಿ ಮಾಡುವುದಿಲ್ಲ, ಆದರೆ ಅದು ನೋವಿನೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತದೆ. ನಿಮಗೆ ನೆನಪಿರಲಿ, ನಮ್ಮ ನೋವುಗಳನ್ನು ಅನುಭವಿಸುವುದು ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠವಾಗಿ ಪರಿಣಾಮ ಬೀರುತ್ತದೆ. ನಮ್ಮ ಸಮಯ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ, ಆದರೆ ಒಂದು ಪಾಠವನ್ನು ನಾವು ಖಂಡಿತವಾಗಿ ಕಲಿಯುತ್ತೇವೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿರುತ್ತಾರೆ, ಆದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ. ಒಂದು ನೀತಿ ಪಾಠವಿದೆ: ಸಿಹಿ ನಮಗೆ ಅನೇಕ ರೋಗಗಳನ್ನು ಆಹ್ವಾನಿಸುತ್ತದೆ, ಆದರೆ ಕಹಿ ನಮ್ಮ ರೋಗಗಳನ್ನು ನಿವಾರಣೆ ಮಾಡುತ್ತದೆ. ಆದರೆ ಜನಗಳು ಮಾತ್ರ ಏನಾದರೂ ಆಗಲಿ ನಮಗೆ ಸಿಹಿನೇ ಬೇಕು ಅಂತ ಮರಳು ಮಾಡುವ ಜನಗಳ ಹಿಂದೆ ಸುತ್ತುತ್ತಾರೆ. ಇಂದು ಯಾರು ನಿನ್ನನ್ನು ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಂಡು ದೂರ ತಳ್ಳಿದರು ಎಂದು ಕೊರಗುತ್ತಾ ಕುಳಿತುಕೊಳ್ಳಬೇಡ. ಅವರ ಯೋಗ್ಯತೆಯನ್ನು ಅವರು ತೋರಿಸಿದ್ದಾರೆ ಅಷ್ಟೇ. ಅದಕ್ಕಾಗಿ ನೀವು ಕೊರಗುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿನ್ನ ಬದಲಾವಣೆ ಹೇಗಿರಬೇಕು ಅಂದರೆ, ನಾಳೆ ನಿನ್ನ ಕಣ್ಣೊಡನೆ ನಿನ್ನ ನಂಬಿಕೆಗೆ ದ್ರೋಹ ಬಗೆದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿನ್ನ ಮುಂದೆ ತಲೆ ತಗ್ಗಿಸಿ ನಡೆಯುವಂತಿರಬೇಕು. ಒಬ್ಬ ವ್ಯಕ್ತಿ ದೇವರ ಮುಂದೆ ಕೇಳ್ತಾನಂತೆ, ದೇವರೇ, ನನಗೆ ಕಷ್ಟಗಳೇ ಬಾರದ ಹಾಗೆ ಮಾಡಪ್ಪ ಎಂದು. ಆಗ ದೇವರು ನಗುತ್ತಾ ಹೇಳಿದ, ನಿನಗೆ ಕಷ್ಟಗಳು ಬಾರದಂತೆ ತಡೆಯುವ ಹಾಗಿದ್ದರೆ ನಾನ್ಯಾಕೆ ಅಷ್ಟು ಉಳಿಪೆಟ್ಟು ತಿಂದು ಸುಮ್ಮನೆ ಇರುತ್ತಿದ್ದೆ? ನೀನೇ ತಯಾರಿಸಿದೆ, ನೀನೇ ರೂಪ ಕೊಟ್ಟೆ, ನೀನೇ ಹೆಸರು ಕೊಟ್ಟೆ, ಮತ್ತೆ ಮೂರ್ಖನಂತೆ ಕೈ ಮುಗಿದು ಏಕೆ ನಿಂತೆ? ನನ್ನಲ್ಲಿ ಬೇಡಿಕೊಳ್ಳುವ ಮೊದಲು ನೀನು ನಿನ್ನನ್ನು ಪ್ರೀತಿಸು, ನಿನ್ನನ್ನು ಗೌರವಿಸುವವರನ್ನು ಪ್ರೀತಿಸು ಎಂದು ದೇವರು ಹೇಳುತ್ತಾನೆ. ಕೊನೆಯದಾಗಿ ನನ್ನ ಪ್ರೀತಿಯ ಬಂಧುಗಳಿಗೆ ಒಂದೇ ಮಾತು: ತಪ್ಪು ಇಲ್ಲದಿದ್ದರೂ ಕ್ಷಮಿಸಿ ಎಂದು ಕೇಳುವ ಗುಣ ಇರುವ ಮನುಷ್ಯ ಮನುಷ್ಯತ್ವದಿಂದ ದೊಡ್ಡವನು ಆಗುತ್ತಾನೆ. ಆದರೆ ತಪ್ಪು ನಮ್ಮದೇ ಎಂದು ತಿಳಿದಿದ್ದರೂ ಕೂಡ ತಪ್ಪು ಇಲ್ಲದವರನ್ನು ದ್ವೇಷಿಸುವ ಮನುಷ್ಯ ಯಾವ ಗುಣದಿಂದ ದೊಡ್ಡವನು? ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.